ನಾನು ಬಿಗಿನಿಯರ್ಸ್ಗೆ ಫ್ರೆಂಡ್ಲಿ ಆಗಿ ಈಸಿ ಆಗಿ ಆಗ್ಲಿ ಅನ್ನೋ ಕಾರಣಕ್ಕೆ ವಜ್ರಾಸನದಲ್ಲಿ ಕೂತ್ಕೊಬೇಕು. ಒಂದು ಹ್ಯಾಂಡ್ ಚಿನ್ನ ಮುದ್ರೆಯಲ್ಲಿ ಇಟ್ಕೊಂಡಿರ್ಬೇಕು, ಇನ್ನೊಂದು ಹ್ಯಾಂಡ್ ವಿಷ್ಣು ಮುದ್ರಾ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ವಿಕೆ ಡೈರೀಸ್. ನಾನು ನಿಮ್ಮ ಕಿರಣ. Today is day 2 of my 100 days challenge. Yesterday ಸ್ಟಾರ್ಟ್ ಮಾಡಿದ್ದೀನಿ ಮಿಡ್ ಅಲ್ಲಿ ಫುಲ್ ಮೋಟಿವೇಶನ್ ಆಗಿ. ಇವತ್ತು ಸೆಕೆಂಡ್ ಡೇ, ನೆನ್ನೆಯಿಂದ ಸ್ಟಾರ್ಟ್ ಆಗಿದೆ. ನಾನು ಇವತ್ತು ಏನ್ ಎಕ್ಸಸೈಸ್ ನ ಫೋಕಸ್ ಮಾಡ್ತಾ ಇದ್ದೀನಿ ಅಂದ್ರೆ ಸ್ವಲ್ಪ ಬ್ರೀತಿಂಗ್ ಎಕ್ಸಸೈಸ್, ಯೋಗ ಮತ್ತೆ ಸ್ವಲ್ಪ ಹೋಮ್ ವರ್ಕೌಟ್ ಮಾಡ್ತಾ ಇದ್ದೀನಿ. ಟೋಟಲ್ ಮಿಕ್ಸ್ ಮಾಡ್ತೀನಿ, ನಾನು ಒಂದೇ ಮಾಡೋದಿಲ್ಲ. ಯೋಗ ಸಪ್ರೇಟು, ಬ್ರೀತಿಂಗ್ ಎಕ್ಸಸೈಸ್ ಸಪ್ರೇಟ್ ಒಂದಿನ, ಸ್ಟ್ರೆಂತ್ ಟ್ರೈನಿಂಗ್ ವರ್ಕೌಟ್, ನಾರ್ಮಲ್ ಹೋಮ್ ವರ್ಕೌಟ್, ಈಗೆಲ್ಲ ಏನ ಡಿಫ್ರೆನ್ಸ್ ಡಿವೈಡ್ ಅಂತ ಮಾಡೋದಿಲ್ಲ. ನಾನು ಯಾವಾಗಲೂ ಅಷ್ಟೇ ಎಲ್ಲ ಲೈಟ್ ಮಿಕ್ಸ್ ಮಾಡ್ತೀನಿ. ನನಗೆ ಒಂದೇ ಸ್ಟ್ರೆಂತ್ ಟ್ರೈನಿಂಗೇ ಮಾಡಿದ್ರೆ ಬಾಡಿ ಫೈನ್ ಆಗುತ್ತೆ, ಯೋಗ ಮಾಡಿದ್ರೆ ವರ್ಕೌಟ್ ಮಾಡಿಲ್ಲ ಅನ್ನೋ ಥರ ಫೀಲ್ ಆಗುತ್ತೆ. ಅದಕ್ಕೆ ಎರಡು ಮಿಕ್ಸ್ ಮಾಡ್ತೀನಿ ನಾನು. ಸ್ಟಾರ್ಟ್ ದ ಡೇ ಎನರ್ಜಿ ಪಾಸಿಟಿವ್. ಓಕೆ, ಲೆಟ್ಸ್ ಸ್ಟಾರ್ಟ್ ವರ್ಕೌಟ್. ನಾನು ಬಿಗಿನಿಯರ್ಸ್ಗೆ ಫ್ರೆಂಡ್ಲಿ ಆಗಿ ಈಸಿ ಆಗಿ ಆಗ್ಲಿ ಅನ್ನೋ ಕಾರಣಕ್ಕೆ ನಾನು ಸಹ ಬಿಗಿನಿಯರ್ಸ್ ಆಗಿ ವರ್ಕೌಟ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಪ್ರಾಣಾಯಾಮ ಮಾಡಬೇಕಾದ್ರೆ, ಬ್ರೀತಿಂಗ್ ಎಕ್ಸಸೈಸ್ ಪ್ರಾಣಾಯಾಮ ಮಾಡಬೇಕಾದ್ರೆ ವಜ್ರಾಸನದಲ್ಲಿ ಕೂತ್ಕೊಬೇಕು. ಬೆನ್ಸ್ ಟೈಟ್ ಇರಬೇಕು, ಬಾಡಿ ಸ್ಟ್ರೈಟ್ ಇರಬೇಕು. ಒಂದು ಹ್ಯಾಂಡ್ ಚಿನ್ನ ಮುದ್ರೆಯಲ್ಲಿ ಇಟ್ಕೊಂಡಿರ್ಬೇಕು, ಇನ್ನೊಂದು ಹ್ಯಾಂಡ್ ವಿಷ್ಣು ಮುದ್ರಾ ಇಟ್ಕೊಬೇಕು. ಹ್ಯಾಂಡ್ ಆಪೋಸಿಟ್ ಹ್ಯಾಂಡಲ್ ಮಾಡಬೇಕು. ಇನ್ಹೇಲ್ ಡೀಪ್ಲಿ, ಎಕ್ಸೇಲ್ ಸ್ಲೋಲಿ. ಅಂದ್ರೆ ಒಳಗಡೆ ಉಸಿರು ಎಳ್ಕೊಬೇಕಾದ್ರೆ ಡೀಪ್ ಆಗಿ ಎಳ್ಕೊಬೇಕು, ಔಟ್ ಸೈಡ್ ಉಸಿರು ಬಿಡ್ಬೇಕಾದ್ರೆ ಸ್ಲೋ ಬಿಡ್ಬೇಕು. ಹೀಗೆ ಮಾರ್ನಿಂಗ್ 5 to 10 minutes ಮಾಡೋದ್ರಿಂದ ಮೈಂಡ್ ಕ್ಲಾಮ್ ಆಗುತ್ತೆ, ಎನರ್ಜಿ ಬೂಸ್ಟ್ ಮಾಡುತ್ತೆ, ಬಾಡಿ ಅಗ್ರ ಇದೆ ಅನ್ನೋ ತರ ಫೀಲ್ ಆಗುತ್ತೆ. ವರ್ಕೌಟ್ ಮಾಡಿದ್ಮೇಲೆ ತುಂಬ ಸ್ವೆಟ್ ಆಗುತ್ತೆ. ಆ ಸ್ವೆಟ್ ಆದರೆ ಫೀಲಿಂಗ್ ಗುಡ್. ಡೇ ಬೈ ಡೇ ಸ್ಮಾಲ್ ಪ್ರೋಗ್ರೆಸ್ ಮಾಡಿದ್ರೆ ಒನ್ ಡೇ ಗುಡ್ ರಿಸಲ್ಟ್ ಬರ್ತದೆ. ವರ್ಕೌಟ್ ಮಾಡ್ಬೇಕಾದ್ರೆ ಫೀಲಿಂಗ್ ಟಯರ್ಡಾ, ಇಟ್ಸ್ ಓಕೆ, ಬಟ್ ಟುಮಾರೋ ವಿ ವಿಲ್ ಬಿ ಸ್ಟ್ರಾಂಗ್. ಇಂಟೆನ್ಸಿಲಿ ವರ್ಕೌಟ್ ಮಾಡಬೇಕು. ಒಂದಿನ ಸ್ಟಾಪ್ ಮಾಡಬಾರ್ದು, ಒಂದಿನ ಗ್ಯಾಪ್ ಕೊಡಬಾರ್ದು. ಹೆವಿ ವರ್ಕೌಟ್ ಏನು ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ, ಲೈಟ್ ವೆಯ್ಟ್ ಅಲ್ಲಿ ಇಲ್ಲಾಂದ್ರೆ 4 ವರ್ಕೌಟ್ ಆದ್ರೂ ಮಾಡಲೇಬೇಕು. ಬಟ್ ನೆವರ್ ಗಿವ್ ಅಪ್. ಲೆಟ್ಸ್ ಕೀಪ್ ಗೋಯಿಂಗ್. ಬಟ್ 100 days ಚಾಲೆಂಜ್ ನ ಕಂಪ್ಲೀಟ್ ಮಾಡೋಣ. ಸೊ ಫ್ರೆಂಡ್, ಸೆಕೆಂಡ್ ಡೇ ವರ್ಕೌಟ್ ಕಂಪ್ಲೀಟ್ ಆಗಿದೆ. ನಾಳೆ
ಥರ್ಡ್ ಡೇ ವರ್ಕೌಟ್ನ ಸ್ಟಾರ್ಟ್ ಮಾಡೋಣ. ಬಟ್ ಒಂದಿನ ಸ್ಟಾಪ್ ಮಾಡಬಾರ್ದು. ವರ್ಕೌಟ್ ಎಲ್ಲ ಸ್ಟಾಪ್ ಆದಮೇಲೆ ತಲೆಗೆ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ನಾನೇ ಹೋಮ್ ಮೇಡ್ ಮಾಡಿರೋದು. ಔಟ್ಸೈಡೆಲ್ಲ ಎಣ್ಣೆ ಆಗಲ್ಲ ನನಗೆ ಏರ್ ಫಾಲ್ ತುಂಬ ಕಂಟ್ರೋಲ್ ಆಗ್ತಿದೆ. ನಾನೇ ಪ್ರಿಪ್ರೇಷನ್ ಮಾಡಿರೋದು ಏರ್ ಆಯಿಲು. ಏರ್ ಬ್ಯಾಕ್ ಕಾಮ್ ಮಾಡೋದ್ರಿಂದ ತುಂಬ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ರೂಟಿಗೆ. ಏರ್ ಗ್ರೋ ಆಗೋದಕ್ಕೆ ಈಸಿ ಆಗುತ್ತೆ. See you tomorrow, third day workout. Stay healthy, stay consistency. Okay? Subscribe VK Diaries. ಇನ್ನೂ 3 ವೀಡಿಯೋಸ್ ಬೇಕು, ಫಿಟ್ನೆಸ್ ವೀಡಿಯೋಸ್ ಬೇಕು ಅಂದರೆ ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಬೆಲ್ಲೈಕನ್ ಕ್ಲಿಕ್ ಮಾಡಿ. ಈ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ಗಳು ನಿಮ್ಮ ನೋಟಿಫಿಕೇಷನಲ್ಲಿ ನಾನು ಅಪ್ಲೋಡ್ ಮಾಡ್ತಿದ್ದಾಗೆ ಬರ್ತದೆ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. Bye bye.